ಹಲೋ, ವೆಲ್ಕಮ್ ಬ್ಯಾಕ್ ಟು ಅನಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಬೆಳಿಗ್ಗೆ ವ್ಲಾಗ್ ಮಾಡ್ತಾ ಇದ್ದೇನೆ. ವ್ಲಾಗಿನ ಜೊತೆಯಲ್ಲಿ ಒಂದು ಸೂಪರ್ ಆದ ಬೆಂಡೆಕಾಯಿ ಎಣ್ಣೆಗಾಯಿ ಅಥವಾ ಬೆಂಡೆಕಾಯಿ ಪಲ್ಯ ಅಂತ ಹೇಳ್ಬೋದು, ಅದನ್ನು ಮಾಡ್ತಾ ಇದ್ದೇನೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಒಳ್ಳೇದಾಗ್ತದೆ. ಹಾಗೆ ಇದು ನಮಗೆ ಗಂಜಿಗೆ, ಚಪಾತಿ, ಪೂರಿ ಜೊತೆ ಎಲ್ಲ ಒಳ್ಳೇದಾಗ್ತದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗಾದ್ರೆ ಬನ್ನಿ, ಇವತ್ತಿನ ವಿಡಿಯೋ ನೋಡಿಕೊಂಡು ಬರೋಣ. ತೆಂಗಿನಕಾಯಿ ತುರಿಯುವಾಗ ನಾನು ಯಾವಾಗಲೂ ಜಾಸ್ತಿಯೇ ತೆಂಗಿನಕಾಯಿ ತುರ್ಕೊಳ್ತೇನೆ. ತುರಿದು ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ. ಅಂದರೆ ನನಗೆ ಅಡುಗೆ ಎಲ್ಲ ಮಾಡುವಾಗ ತುಂಬಾ ಹೆಲ್ಪ್ ಆಗ್ತದೆ. ನೀವು ಕೂಡ ಹೀಗೆ ಮಾಡ್ಬೋದು. ನಿಮಗೆ ಕೂಡ ಒಂದು ಅವಸರ ಕಟ್ಟಿ ಅಡುಗೆ ಮಾಡುವಾಗಲ್ಲ ಹೀಗೆಲ್ಲ ಮಾಡಿ ಇಟ್ಕೊಂಡೆ ಉಂಟಲ್ಲ, ಬೇಗನೆ ಅಡುಗೆ ಕೂಡ ಆಗ್ತದೆ. ಹಾಗೆ ತೆಂಗಿನಕಾಯಿ ಹೆರಿದ ನಂತರ ನೋಡಿ, ಎಲ್ಲ ತೆಂಗಿನಕಾಯಿ ಬಿದ್ದಿರ್ತಲ್ಲ, ಅದರಲ್ಲಿ ಸ್ವಲ್ಪ ಎಣ್ಣೆ ಇರ್ತಲ್ಲ, ಹಾಗೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಬಟ್ಟೆಯಲ್ಲಿ ಕೂಡಲೇ ಒರೆಸಿಕೊಂಡ್ರೆ ಉಂಟಲ್ಲ ಕ್ಲೀನ್ ಆಗ್ತಿಲ್ಲ. ಇಲ್ಲಾಂದರೆ ನಾವು ಅದರಲ್ಲೆಲ್ಲ ಮೆಟ್ಟಿಕೊಂಡು ಆ ಕಡೆ ಈ ಕಡೆಯಲ್ಲಿ ಹೋಗುವಾಗ ನಮ್ಮ ಹೆಜ್ಜೆ ನೆಲದಲ್ಲಿ ಇರ್ತದಲ್ಲ. ನೋಡಿ, ತೆಂಗಿನಕಾಯಿಯನ್ನೆಲ್ಲ ಡಬ್ಬದಲ್ಲಿ ತುಂಬಿಸಿ ಇನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ. ಹಾಗೆ ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿಯನ್ನು ತೊಳೆದು ಎಲ್ಲ ಹೀಗೆ ನೋಡಿ ಕುತ್ತ ಇಟ್ಟಿದ್ದೇನೆ ಒಂದು ಪಾತ್ರೆಯಲ್ಲಿ. ಅಂದರೆ ನೀರಲ್ಲಿ ಇಳಿದು ಹೋಗ್ತೇನೆ. ನೋಡಿ, ನೀರಿನ ಅಂಶ ಜಾಸ್ತಿ ಇದ್ದರೆ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡುವಾಗ ಸ್ವಲ್ಪ ಜಾಸ್ತಿ ಸ್ಟಿಕ್ಕಿ ಆಗ್ತದೆ. ಹಾಗೆ ಇಲ್ಲಿ ಬೆಂಡೆಕಾಯಿ ಎಣ್ಣೆಗಾಯಿ ಅಂತಲೇ ಹೇಳ್ಬೋದು, ಅಥವಾ ಬೆಂಡೆಕಾಯಿ ಪಲ್ಯ ಅಂತಲೂ ಹೇಳ್ಬೋದು. ಎಣ್ಣೆಗಾಯಿ ಅಂದರೆ ಸ್ವಲ್ಪ ಈ ಬೆಂಡೆಕಾಯಿ ಪಲ್ಯದಲ್ಲಿ ಎಣ್ಣೆ ಜಾಸ್ತಿ ಬೇಕು, ಆದ ಕಾರಣ ಎಣ್ಣೆಗಾಯಿ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಹಾಕಿ ಈ ಕಟ್ ಮಾಡಿ ಇಟ್ಕೊಂಡ ಬೆಂಡೆಕಾಯಿನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸ್ವಲ್ಪ ತೆಳ್ಳಗೆ ಸ್ಲೈಸ್ ಮಾಡಿಕೊಂಡಿದ್ದೇನೆ ಬೆಂಡೆಕಾಯಿನೆಲ್ಲ, ದಪ್ಪಕ್ಕೆಲ್ಲ ಸ್ವಲ್ಪ ತೆಳ್ಳಗೆ ಸ್ಲೈಸ್ ಮಾಡಿಕೊಳ್ಬೇಕು. ಆನಂತರ ಚೆನ್ನಾಗಿ ಹುರಿಬೇಕು. ಅಂದರೆ ಹಾಗೆ ಇಲ್ಲಿ ನೋಡಿ 6 ಬೆಳ್ಳುಳ್ಳಿಯನ್ನು ಕೂಡ ತಗೊಂಡಿದ್ದೇನೆ. ಹಾಗೆ 1 ಇಂಚು ಶುಂಠಿಯನ್ನು ಕೂಡ ತಗೊಂಡಿದ್ದೇನೆ. ಇದನ್ನೆಲ್ಲ ಚಿಕ್ಕದಾಗಿ ಕೊಚ್ಚಿಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೂ ಕೂಡ ಆಗ್ತದೆ. ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದಾಗ್ತದೆ. ಒಂದು ಕಡೆ ಬೆಂಡೆಕಾಯಿ ಕೂಡ ಇಲ್ಲಿ ಫ್ರೈ ಆಗ್ತಾ ಉಂಟು. ಬೆಂಡೆಕಾಯಿನ ಹೀಗೆ ಕೈ ಬಿಡಾದೆ ಹುರಿತಾ ಇರಬೇಕು. ತಳ ಹಿಡ್ಕೊಂಡ್ರೆ ಅದು ನಾವು ಆನಂತರ ಅದರಲ್ಲಿ ಪಲ್ಯ ಮಾಡುವಾಗ ಅದೆಲ್ಲ ಬಿಟ್ಟುಕೊಳ್ಳುತ್ತದೆ. ಈಗ ನೋಡಿ, ಹುರಿದೆಲ್ಲ ಆಯಿತು. ನೋಡಿ, ಎಲ್ಲ ಬೆಂಡೆಕಾಯಿ ಕೂಡ ನೋಡಿ ಬಿಡಿಯಾಗಿದೆ. ನೋಡಿ, ಸ್ವಲ್ಪ ಲೋಳೆ ಅಂಶ ಕೂಡ ಇಲ್ಲ ಇದ್ರೆ ನೋಡಿ ಸ್ಟಿಕ್ಕಿ ಆಗ್ತದಲ್ಲ, ಸ್ವಲ್ಪ ಜೆಲ್ಲಿ ಟೈಪ್ ಇರ್ತದಲ್ಲ. ನೋಡಿ, ಹುರಿದಾದ ನಂತರ ಅದೆಲ್ಲ ಹೋಗಿದೆ. ನೋಡಿ, ಡ್ರೈ ಆಗಿದೆ. ಈಗ ಮತ್ತೆ ಉದುರಾಗಿ ಕೂಡ ಬೆಂಡೆಕಾಯಿ ಬಂದಿದೆ. ಹಾಗೆ ಇನ್ನೂ ಇದನ್ನೊಂದು ಪ್ಲೇಟಿಗೆಲ್ಲ ತೆಕ್ಕೊಳ್ಳೋ. ಈಗ ಅದೇ ಬಾಣಲೆಗೆ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಅದಕ್ಕೆ ಈಗ ಸಾಸಿವೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಅದರ ಜೊತೆಯಲ್ಲಿ 1/4 ಟೀ ಸ್ಪೂನ್ನಷ್ಟು ಜೀರಿಗೆ ಕೂಡ ಹಾಕಿದೆ. ಹಾಗೆ ಕರಿಬೇವನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಒಮ್ಮೆ ಸಾಸಿವೆ ಎಲ್ಲ ಚಟಪಟ ಅಂತ ಹೇಳುವ ತನಕ ಫ್ರೈ ಮಾಡಿಕೊಳ್ಳುವ. ಇಲ್ಲಿ ಸಾಸಿವೆ ಎಲ್ಲ ಚಟಪಟ ಅಂತ ಹೇಳಿದ ನಂತರ ಕೊಚ್ಚಿದ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಹಾಕಿಕೊಂಡು ಫ್ರೈ ಮಾಡಬೇಕು. ಸ್ವಲ್ಪ ಪರಿಮಳ ಬರೋ ತನಕ ಹುರ್ಕೊಂಡ್ರೆ ಆಯಿತು. ಆನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ 1 ದೊಡ್ಡ ಈರುಳ್ಳಿಯನ್ನು ಹಾಕಿದ್ದೇನೆ. ನೀವು ಜಾಸ್ತಿ ಪಲ್ಯ ಬೇಕು ಅಂತಿದ್ರೆ 2 ಈರುಳ್ಳಿ ಕೊಳೆಯನ್ನು ಕೂಡ ಹಾಕಿಕೊಳ್ಬೋದು. ನನಗೆ ಇಲ್ಲಿ ಸ್ವಲ್ಪ ಒಂದು ಅರ್ಧ ಕೆಜಿ ಬೆಂಡೆಕಾಯಿ ನಾವು ಸ್ವಲ್ಪ ಇಬ್ಬರೇ ಇರೋದಲ್ಲ, ಆದ ಕಾರಣ 1 ಈರುಳ್ಳಿಯನ್ನು ಹಾಕಿಕೊಂಡದ್ದು. ಈರುಳ್ಳಿ ಕೆಂಪಗಾಗೋ ತನಕ ಹುರ್ಕೊಳ್ಬೇಕು. ಆನಂತರ 1 ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೇನೆ. ದೊಡ್ಡ ಗಾತ್ರದ 1 ಟೊಮೆಟೊವನ್ನು ಕೂಡ ಹೀಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿಕೊಳ್ಬೇಕು. ಇಲ್ಲಿ ಟೊಮೆಟೊ ಬೇಗ ಮೆತ್ತಗಾಗಲಿಕ್ಕೆ 1 ಟೀ ಸ್ಪೂನ್ನಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಒಮ್ಮೆ ಚೆನ್ನಾಗಿ ಎಲ್ಲವನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋ. ಉಪ್ಪು, ಈರುಳ್ಳಿಗೆ, ಟೊಮೆಟೊಗೆಲ್ಲ ಚೆನ್ನಾಗಿ ತಾಗೋಗಿ ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ 1 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳುವ. ಟೊಮೆಟೊ ಅಂದರೆ ಬೇಗ ಮೆಲ್ಟ್ ಆಗಲಿ. ಇಲ್ಲಿ ನೋಡಿ, ಟೊಮೆಟೊ ಕೂಡ ಸ್ವಲ್ಪ ಮೆತ್ತಗೆ ಆಗಿದೆ. ಅಷ್ಟೊತ್ತಿಗೆ ಈಗ 2 ಟೀ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ. ಅದರ ಜೊತೆಯಲ್ಲಿ 1/4 ಟೀ ಸ್ಪೂನ್ ಅರಶಿನ, 1 ಟೀ ಸ್ಪೂನ್ ಧನಿಯಾ ಪೌಡ್ರು, 1/4 ಟೀ ಸ್ಪೂನ್ ಜೀರಾ ಪೌಡ್ರು ಎಲ್ಲವನ್ನು ಹಾಕಿ ಸ್ವಲ್ಪ 4-5 ಸೆಕೆಂಡು ಈಗ ಹುರ್ಕೊಂಡ್ರೆ ಆಯಿತು. ಆನಂತರ ಹುರಿದಿಟ್ಟ ಬೆಂಡೆಕಾಯಿಯನ್ನು ಕೂಡ ಹಾಕಿಕೊಳ್ಳುವ. ಅದರ ಜೊತೆಯಲ್ಲಿ
ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳ. ಈ ಬೆಂಡೆಕಾಯಿ ಅದರ ಜೊತೆಯಲ್ಲೇ ಒಂದು 1/4 ಟೀ ಸ್ಪೂನಷ್ಟು ಹುಳಿ ಹುಡಿಯನ್ನು ಕೂಡ ಹಾಕ್ತಿದ್ದೇನೆ. ಹುಳಿ ಇಲ್ಲ ಇದ್ದರೆ ಹುಣಸೆ ರಸವನ್ನು ಕೂಡ ಹಾಕಿಕೊಳ್ಬೋದು. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದ ನಂತರ 1 ನಿಮಿಷ ಹೀಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಆನಂತರ ಎಡೆಯಲ್ಲಿ ಹೀಗೆ ಮುಚ್ಚಳ ತೆಗೆದು ಇದನ್ನು ಹುರ್ಕೊಂಡಿರಬೇಕು. ಹಾಗೆ ಒಂದು 2 ರಿಂದ 3 ನಿಮಿಷ ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಅಂದರೆ ಈ ಬೆಂಡೆಕಾಯಿಗೆ ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ತಾಗಬೇಕಲ್ಲ, ಆದ ಕಾರಣ. ಕೊನೆಗೆ ಇಲ್ಲಿ ಕಸ್ತೂರಿ ಮೇಥಿಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಕ್ರಷ್ ಮಾಡಿ ಕಸ್ತೂರಿ ಮೇಥಿಯನ್ನು ಹಾಕಿಕೊಳ್ಳುವ. ಇಲ್ಲದಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಬೋದು. ಕಸ್ತೂರಿ ಮೇಥಿ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಇವಾಗ ನೋಡಿ ನಮ್ಮ ಬೆಂಡೆಕಾಯಿ ಪಲ್ಯ ಹೇಗೆ ಬಂದಿದೆ ನೋಡಿ. ಇದು ಇವಾಗ ರೆಡಿಯಾಗಿದೆ ನೋಡಿ. ಸೈಡಿಂದೆಲ್ಲ ಎಣ್ಣೆ ಕೂಡ ಬಿಡ್ತಾ ಉಂಟು ನೋಡಿ. ಕಲರ್ ಕೂಡ ಒಳ್ಳೆ ಬಂದಿದೆ, ಹಾಗೆ ಟೇಸ್ಟ್ ಕೂಡ ಒಳ್ಳೆಯದುಂಟು, ಹಾಗೆ ಪರಿಮಳ ಕೂಡ ಒಳ್ಳೆಯದುಂಟು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿಯನ್ನು. ಇದು ಅನ್ನಕ್ಕೆ ತಿಳಿಸಾರು ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಹಾಗೆ ಚಪಾತಿ ಪುರಿಯೊಟ್ಟಿಗೆಲ್ಲ ತುಂಬಾ ಒಳ್ಳೆಯದಾಗ್ತದೆ. ಹಾಗೆ ಇಲ್ಲಿ ಬೆಳಗಿನ ತಿಂಡಿಗೆ ಅಂತ ಇಲ್ಲಿ ನಾನು ಉದ್ದಿನ ದೋಸೆದ್ದು ಹಿಟ್ಟು ಇತ್ತು, ಅದಕ್ಕೆ ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ತಾ ಇದ್ದೇನೆ. ಇದನ್ನಿನ್ನು ಪಡ್ಡು ಮಾಡುವ ಇಲ್ಲ ಅಪ್ಪ ಮಾಡುವ ಅಂತ ಹಾಕ್ತಾ ಇದ್ದೇನೆ. ನೋಡಿ ಅಪ್ಪದ ಕಾವಲಿಯನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ಈ ಅಪ್ಪದ ಕಾವಲಿ ಆನ್ಲೈನಿಂದ ತಗೊಳೋದು 2 ಸಲ ತಗೊಂಡ್ರೆ ಸಣ್ಣ ಸೈಜೇ ಬಂತು. ಆನಂತರ ಪುನಃ ಚೇಂಜ್ ಮಾಡಲಿಲ್ಲ, ಇರಲಿ ಅಂತ ಅದನ್ನೇ ಇಟ್ಕೊಂಡಿದ್ದೆವು. ಇಲ್ಲಿ ನಮ್ಮ ಪಡ್ಡು ಕೂಡ ಆಯಿತು. ಹಾಗೆ ಪಕ್ಕದಲ್ಲಿ ಗಂಜಿ ಇಟ್ಟುಕೊಂಡಿದ್ದೇನೆ, ಅದು ಕೂಡ ಬೆಂದಿದೆ. ಅದರಿಂದ ಇನ್ನೀಗ ಟಿಫಿನ್ ಕೂಡ ರೆಡಿ ಮಾಡ್ತಾ ಇದ್ದೇನೆ ನಾನು. ಸ್ನೇಹಿತರೆ, ಇವತ್ತಿನ ಬೆಳಗಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನು ರಾತ್ರಿಯ ಬ್ಲಾಗಲ್ಲಿ ಏನೇನು ಆಗ್ತದೆ ಅಂತ ಶೇರ್ ಮಾಡ್ತಾ ಇದ್ದೇನೆ. ಇದಿಲ್ಲೀಗ ರಾತ್ರಿಯ ಬ್ಲಾಗ್ ಮಾಡ್ತಾ ಇದ್ದೇನೆ. ಇಲ್ಲಿ ಅಪ್ಪ ಮಗ ಫ್ಲೆಕ್ಸ್ ರೋಲನ್ನು ಫ್ಲೆಕ್ಸ್ ಮೆಟೀರಿಯಲನ್ನು ಒಂದು ರೋಲಿಂದ ಇನ್ನೊಂದು ರೋಲಿಗೆ ಅಂತ ರೋಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಹೊಸದಾಗಿ ಬಂದ ಮೆಟೀರಿಯಲ್, ಅದರಲ್ಲಿ ತುಂಬ ಉಂಟು. ಹಾಗೆ ಅದನ್ನು ಮಾತ್ರ ಮೆಷಿನ್ಗೆ ಲೋಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಒಬ್ಬನಿಗೆ. ಹಾಗೆ ಅದರಿಂದ ಅರ್ಧದಷ್ಟು ತೆಗೆದು ಇನ್ನೊಂದು ರೋಲಿಗೆ ರೋಲ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ವಿಡಿಯೋ ಮಾಡೋದು ಗೊತ್ತಿಲ್ಲ, ವ್ಲಾಗ್ ಮಾಡ್ತಾ ಇದ್ದೇನೆ. ಹೀಗೆಲ್ಲಿ ನಾನು ಹೇಳ್ತಾ ಇದ್ದೇನೆ, ವಿಡಿಯೋ ಮಾಡ್ತಾ ಇದ್ದೇನೆ ಅಂತ. ಹಾಕ್ತೀನಿ ಫೋಟೋವನ್ನು ಅಂತ. ತಮ್ಮನೇಲಿಗೆ ಒಂದು ಇಲ್ಲಿ ಹಾಸ್ಪಿಟಲ್ ಇದು ಬೋರ್ಡ್ ಬಂದಿದೆ, ವಿನೈಲ್ ಪ್ರಿಂಟ್ ನೋಡಿದ್ದು. ಇದನ್ನೀಗ ಫೋಮ್ ಶೀಟಿಗೆ ಅಂಟಿಸ್ತಾ ಇದ್ದಾರೆ ನೋಡಿ. ಹೀಗೆ ಇರ್ತದೆ ನೋಡಿ, ಫೋಮ್ ಶೀಟಿಗೆ ಇದು ದೊಡ್ಡಕ್ಕೆ ಇರ್ತದೆ. ಮತ್ತೆ ಬೇಕಾದ ಸೈಜಿಗೆ ಅಂಟಿಸಿ ಕಟ್ ಮಾಡಿಕೊಂಡ್ರೆ ಆಯಿತು. ಹಾಸ್ಪಿಟಲ್ದೇನೋ ಬೋರ್ಡ್ ಇದು. ಇದೊಂದು ಸ್ಟಿಕ್ಕರ್ ಥರ ಇರ್ತದೆ, ಕೆಳಗೊಂದು ಪೇಪರ್ ಕೂಡ ಇರ್ತದೆ. ಪೇಪರನ್ನು ತೆಗೆದು ಈ ಬೋರ್ಡಿಗೆ ಅಂಟಿಸ್ಕೊಳ್ಬೋದು. ಹೇಳುವಷ್ಟೇನು ಸುಲಭ ಇಲ್ಲ, ಬಬಲ್ಸ್ ಎಲ್ಲ ಬರ್ತದೆ ಕೆಲವು ಸಲ, ಜಾಗ್ರತೆ ಮಾಡಿ ಅಂಟಿಸ್ಕೊಳ್ಬೇಕು. ಇದು ನೋಡಿ ಸುಮಾರು ಉಂಟು ಅಂಟಿಸ್ಲಿಕ್ಕೆ ನೋಡಿ, ಬೋರ್ಡ್ ಮಾಡಲಿಕ್ಕೆ.
ಇಲ್ಲಿ ವಿನೈಲ್ ಪ್ರಿಂಟ್ ಅಂಟಿಸಿದ ನಂತರ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ ನೋಡಿ ಶೀಟನ್ನು. ಒಂದು ಬೋರ್ಡ್ ಅಂಟಿಸಿದ ನಂತರ ಬೇಕಾದಷ್ಟು ಸೈಜಿಗೆ ಕಟ್ ಮಾಡಿಕೊಂಡು ಅನಂತರ ಪುನಃ ಇನ್ನೊಂದು ಶೀಟಿಗೆ ಅಂಟಿಸಿ ಕಟ್ ಮಾಡಿಕೊಂಡ್ರೆ ಆಯಿತು. ಅನಂತರ ಬಟ್ಟೆಯಲ್ಲಿ ಹೀಗೆ ಒಲಿಸಿಕೊಂಡು ಬರಬೇಕು. ಒಂಥರ ಸ್ಟಿಕ್ಕರ್ ಥರ ಇರಲಿ, ಕೆಳಗೊಂದು ಪೇಪರ್ ಕೂಡ ಇರ್ತದೆ. ಪೇಪರನ್ನು ಎಬ್ಬಿಸುವಾಗ ಗಮ್ ಇರ್ತದೆ, ಅದನ್ನು ಹೀಗೆ ಶೀಟಿಗೆ ಅಂಟಿಸ್ಕೊಂಡು ಬರಬೇಕು. ಹೇಳುವಷ್ಟೇನು ಸುಲಭ ಇಲ್ಲ, ನೋಡುವಷ್ಟೇನು ಸುಲಭ ಇಲ್ಲ. ಅಂದರೆ ಕೆಲವು ಸಲ ಬಬಲ್ ಬರ್ತದೆ, ಜಾಗ್ರತೆ ಮಾಡಿ ಅಂಟಿಸ್ಕೊಂಡು ಹೋಗಬೇಕು. ಸ್ನೇಹಿತರೆ, ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನೊಂದು ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.